ಅವರು ರೀಸೆಂಟ್ ಆಗಿ ಅದು ಚೈನಾ ಬಗ್ಗೆ ಒಂದು ವಿಡಿಯೋ ಬಿಟ್ಟಿದಾರಲ್ಲ, ಅದು ಫಸ್ಟ್ ವಿಡಿಯೋ ಬಿಟ್ಟಿದಾರಲ್ಲ, ಅದರಲ್ಲಿ ಅವರೊಂದು ಮಾತು ಹೇಳಿದ್ದಾರೆ. ಅದು 70 ವರ್ಷ ಬೇಕು ಅಂತೇಳಿ. 100% ನಿಜ ರೀ ಅದು ಮಾತದು. ಚೈನಾ ಮಕ್ಕಳೆಲ್ಲ ಚಿಕ್ಕ ವಯಸ್ಸಿಂದನೇ ಬೇರೆ ಬೇರೆ ಸ್ಕಿಲ್ಸ್ ಕಲಿಯೋದ್ರ ಬಗ್ಗೆ ಗಮನ ಕೊಡ್ತಾರೆ. ಆದರೆ ನಮ್ಮ ಮಕ್ಕಳು ಕಾಲೇಜ್ಗಳಲ್ಲಿ ಜಾತಿ ಧರ್ಮ ಅಂತ ಕಿತ್ತಾಡ್ತಾರೆ. ಮನ್ಸಿಗೆ ತುಂಬ ಭಾರ ಆಗುತ್ತೆ. ಆದರೂ ಹೇಳ್ತೀನಿ, ಚೈನಾ ಅಟ್ ಪ್ರೆಸೆಂಟ್ ಏನು ಡೆವಲಪ್ ಆಗಿದೆಯಲ್ಲ, ಈ ಥರ ಡೆವಲಪ್ ಆಗೋಕ್ಕೆ ಭಾರತ ಇಲ್ಲಿಂದ 70 ವರ್ಷ ಟೈಮ್ ಬೇಕಾಗುತ್ತೆ. ಅದು ಕೂಡ ನಮ್ಮ ಹತ್ರ ಇರೋವಂಥ ಬಜೆಟ್ನ ಸರಿಯಾಗಿ ಉಪಯೋಗ ಮಾಡಿದ್ರೆ ಮಾತ್ರ. ನೀವು ಇಲ್ಲೇ ಲೆಕ್ಕ ಹಾಕ್ಬೋದು, ಚೈನಾಗಿಂತ ನಾವು ಎಷ್ಟು ಹಿಂದುಳಿದಿದ್ದೀವಿ ಅಂತ. ಚೈನಾದ ಬೇಜಿಂಗ್ನ ಯಾವುದೋ ಒಂದು ಗಲ್ಲಿ ರಸ್ತೆಯಲ್ಲಿದ್ದೀವಿ. ಈ ರಸ್ತೆ ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ. ಪ್ರತಿಯೊಂದನ್ನು ನಾವಿಲ್ಲಿ ನೋಡ್ಬೋದು. ಚೈನಾ ರಾಜಕೀಯ ಏನೇ ಆಗಿರಲಿ, ಚೈನಾ ಬೇರೆ ದೇಶದ ಮೇಲೆ ಏನೇ ಮಾಡಲಿ, ಆದರೆ ಚೈನಾ ಅವರ ಜನಗಳ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ತುಂಬಾನೇ ಬ್ಯುಸಿ ಆಗಿದೆ. ಓಟ್ಗೋಸ್ಕರ ಜಾತಿ ರಾಜಕೀಯ ಮಾಡಿ ಇಲ್ಲಿನ ಜನಗಳ ಮಧ್ಯೆ ತಂದಿಡೋಂಥ ಕೆಲಸ ಚೈನಾ ಮಾಡ್ತಾ ಇಲ್ಲ. ಈ ವಿಡಿಯೋ ನೋಡಿ ತುಂಬಾ ಜನ ನಂಗೆ ಬೈಬೋದು, ಆದರೆ ಏನು ಮಾಡೋದು, ಇದೇ ಸತ್ಯ, ಅಥವಾ ನಾನು ನೋಡಿರೋಂಥ ಸತ್ಯ ಇಲ್ಲಿ ಬಂದು. ಮೊನ್ನೆ ಅವರು ರೀಸೆಂಟ್ ಆಗಿ ಅದು ಚೈನಾ ಬಗ್ಗೆ ಒಂದು ವಿಡಿಯೋ ಬಿಟ್ಟಿದಾರಲ್ಲ, ಅದು ಫಸ್ಟ್ ವಿಡಿಯೋ ಬಿಟ್ಟಿದಾರಲ್ಲ, ಅದರಲ್ಲಿ ಅವರೊಂದು ಮಾತು ಹೇಳಿದ್ದಾರೆ. ಅದು 70 ವರ್ಷ ಬೇಕು ಅಂತೇಳಿ. 100% ನಿಜ ರೀ ಅದು ಮಾತದು. ಏನಕ್ಕಂದ್ರೆ ಅಲ್ಲಿ ಕುತ್ಕೊಂಡು ನಮ್ಮ ಇಂಡಿಯಾದಲ್ಲಿ ಇದ್ಬಿಟ್ಟು ಬೇರೆ ದೇಶದ ಬಗ್ಗೆ ನಮಗೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಮಾಡಿದ್ರು ಕೂಡ ಅದು ನಾವೆಲ್ಲ ಮೀಡಿಯಾ, ಬೇಸ್ಡ್ ಆನ್ ಮೀಡಿಯಾ, ಅದ್ರ ಮೇಲೆ ನಮಗೆ ಇಮ್ಯಾಜಿನೇಷನ್ ಮಾಡ್ತೀವಿ ನಾವು. ಬಟ್ ಇಲ್ಲಿ ಬಂದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಇಲ್ಲಿ ಬಂದು ಇಲ್ಲಿ ಅನುಭವಿಸಿದ ಮೇಲೆ ಗೊತ್ತಾಗುತ್ತೆ ಇಲ್ಲಿ ವಾತಾವರಣ, ಮತ್ತೆ ಈ ತರ ಇನ್ಫ್ರಾಸ್ಟ್ರಕ್ಚರ್ ಆಗಬೇಕು, ಈ ತರ ಇನ್ಫ್ರಾಸ್ಟ್ರಕ್ಚರ್, ಆಮೇಲೆ ಎಷ್ಟು ಫ್ರೀಡಮ್ ಇದೆ ಅನ್ನೋದು ಇಲ್ಲಿ ಬಂದ್ಮೇಲೆ ನಿಮ್ಗೆ ಎಲ್ಲ ಗೊತ್ತಾಗುತ್ತದೆ. ಇನ್ನೊಂದೇನಂದ್ರೆ, ಅದೇ ನಮ್ಮ ದೇಶನೂ ಏನು ಕಡಿಮೆ ಇಲ್ಲ ರೀ. ನಿಜ ಹೇಳ್ಬೇಕಂದ್ರೆ ನಮ್ಮ ಹತ್ರ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ನಮ್ಮ ದೇಶದಲ್ಲಿ ಅಷ್ಟೊಂದು ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಅಂತ ಇದೆ. ಅಷ್ಟೊಂದು ಭ್ರಷ್ಟಾಚಾರ, ತುಂಬಾ ಜಾತೀಯತೆ, ಅದೆಲ್ಲ ಇಟ್ಕೊಂಡ್ಬಿಟ್ಟು ನಮ್ಮವರು ಟೆಕ್ನಿಕಲಿ ನಾವು ಎಷ್ಟು ಅಡ್ವಾನ್ಸ್ ಇದೇವೆ ಅಂದ್ರೆ, ಚಂದ್ರಲೋಕದಲ್ಲಿ ಹೋಗ್ಬಿಟ್ಟು ಧ್ವಜ ಹಾರಿಸಿ ಬಂದಿದ್ದೀವಿ. ಅದು ಚಂದ್ರಲೋಕ ಸೌತ್ ಪೋಲ್ದಲ್ಲಿ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್, ಫಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಯಾರು ಮಾಡಿಲ್ಲ. ಆ ಥರ ನಾವು ಮಾಡಿದ್ದೀವಿ. ಅದು ಕಡಿಮೆ ಬೆಲೆಯಲ್ಲಿ. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ದೇಶದಲ್ಲಿ ಭ್ರಷ್ಟಾಚಾರನೇ ಇಲ್ಲ. ರೈಟ್ ಫ್ರಮ್ ದ ಬಿಗಿನಿಂಗ್ ಭ್ರಷ್ಟಾಚಾರನೇ ಇಲ್ಲ ಅಂದ್ರೆ, ನಮ್ಮ ದೇಶದಲ್ಲಿ 2 ದೇವಸ್ಥಾನ ಇರ್ತಿದ್ದಿಲ್ಲ. ಒಂದು ಅಮೃತಸರ್ ಮತ್ತೆ ತಿರುಪತಿ ಗೋಲ್ಡನ್ ದೇವಸ್ಥಾನ ಇರ್ತಿದ್ದಿಲ್ಲ. ಪೂರ ಕಂಟ್ರಿ ಬಂಗಾರ ತರ್ತಾ ಇತ್ತು. ಇಲ್ಲ KR ಪುರಂ ಫ್ಲೈಓವರ್ ಆಯ್ತು, ಡಬಲ್ ರೋಡ್ ಫ್ಲೈಓವರ್ ಎಲ್ಲ ಬಂಗಾರ ಮಾಡಿ ಇಟ್ಬಿಡ್ತಾ ಇದ್ವಿ ನಾವು. ಅಷ್ಟೊಂದು ಟ್ಯಾಲೆಂಟ್ ಇದೆ ನಮ್ಮ ಹತ್ರ. ಸೊ ಬಟ್ ಪ್ರಾಬ್ಲಮ್ ಏನಂದ್ರೆ, ಎಲ್ಲ ಇದು ಭ್ರಷ್ಟಾಚಾರ, ಜಾತಿ, ಧರ್ಮ, ಅದು ಹಿಂದೂ ಅಂತೆ, ಮುಸ್ಲಿಂ ಅಂತೆ, ಆ ಜಗಳದಲ್ಲೇ ನಾವು ಟೈಮ್ ಸಿಕ್ಕಾಪಟ್ಟೆ ಅದರಲ್ಲೇ ನಾವು ಟೈಮ್ ವೇಸ್ಟ್ ಮಾಡ್ತಾ ಇದೀವಿ. ಇಲ್ಲಿ ಕೂಡ ಇದೆ, ಜಾತಿ ಧರ್ಮ ಅಂತ ಇದೆ. ಬಟ್ ಇವರು ಅಷ್ಟದಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ. ಇವರು ತುಂಬಾ ಇಂಪಾರ್ಟೆನ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೊಡ್ತಾರೆ. ಸೊ ಹಾಗಾಗ್ಬಿಟ್ಟು ಇವರು ತುಂಬಾ ಅಡ್ವಾನ್ಸ್ ಆಗಿದ್ದಾರೆ. ಅದೇ ಜಾತಿ ಧರ್ಮ ಅಂತ ಹೇಳ್ಬಿಟ್ಟು ನಾವು ಅದರಲ್ಲೇ ಮ್ಯಾಕ್ಸಿಮಮ್ ಟೈಮ್ ವೇಸ್ಟ್ ಮಾಡ್ತೀವಿ. ನಾವು ಅದಕ್ಕೆ ಟೈಮ್ ವೇಸ್ಟ್ ಮಾಡೋದಕ್ಕೆ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿ ಡೆವಲಪ್ ಮಾಡಿದ್ರೆ ನಮ್ಮ ದೇಶ ತುಂಬಾ ಉದ್ಧಾರ ಆಗುತ್ತೆ ರೀ. ಇನ್ನೊಂದು ಹೇಳ್ಬೋದು, ಅದು ಕಮ್ಯುನಿಸ್ಟ್ ಕಂಟ್ರಿ, ಅದು ಅಲ್ಲಿ ಇಲ್ಲಿ ಅಂತ ಹೇಳಿ ಅದ್ರ ಮಾತ್ರ ಫೀಲಿಂಗೇ ಬರ್ತಾ ಇಲ್ಲ. ಏನಕ್ಕಂದ್ರೆ, ನಾನು ನೋಡಿ ಇಲ್ಲಿ ಬಂದು 20 ವರ್ಷ ಆಯ್ತು ಚೈನಾದಲ್ಲಿ ಬಂದು, ಆಲ್ಮೋಸ್ಟ್ 20 ಇಯರ್ಸ್ ಆದ್ಮೇಲೆ ಚೈನಾದಲ್ಲಿ ಬಂದ್ಬಿಟ್ಟು ಒಂದು ಡೇ ಕೂಡ ಇಲ್ಲಿ ನೀರಿಲ್ಲ. ಆಮೇಲೆ ಕರೆಂಟ್ ಹೋಯ್ತು, ಅದು ಇಲ್ಲ. ಆಮೇಲೆ ಚೈನಾ ಬಂದ್ ಇಲ್ಲ, ಶೆಂಜನ್ ಬಂದ್ ಅಂತ ಒಂದು ಬಂದ್ ಕೂಡ ನಾನು ನೋಡಿಲ್ಲ ನಾನಿಲ್ಲಿ. ಸೊ ಇವರು ಬಂದ್ ಮಾಡಿದ್ರೆ ಏನಾಗುತ್ತಂದ್ರೆ, ನಮ್ಗೆಲ್ಲ ನಾವು ಲಾಸ್ ಮಾಡ್ಕೊಂಡ್ಬಿಡ್ತೀವಿ. ಹಾಗಾಗ್ಬಿಟ್ಟು ಆ ಥರ ಬಂದು ಪ್ರೊಟೆಸ್ಟ್, ಆಮೇಲೆ ನಮ್ಗೆ ಆ ಪಾರ್ಟಿ ಈ ಪಾರ್ಟಿ ಅಂತ ಮೈಂಡ್ ಸೆಟ್ ಎಲ್ಲ ಫೀಲಿಂಗೇ ಬರಲ್ಲ. ಅಲ್ಲ, ಯಾವ ಪಾರ್ಟಿ ಇದ್ರೇನ್ರಿ, ಭ್ರಷ್ಟಾಚಾರ ಅದೇ ನಮ್ಮನ್ನ ಹಾಳು ಮಾಡ್ತಾ ಇರೋದು. ನಮ್ಗೆ ಏನು, ಯಾವ ಪಾರ್ಟಿ ಇದ್ರೆ ನಮಗೆ ಬೇಸಿಕ್ ನೀಡ್ಸ್ ಬೇಕು. 24/7 ನೀರು ಇರಬೇಕು, ಆಮೇಲೆ ಒಳ್ಳೆ 24/7 ಎಲೆಕ್ಟ್ರಿಸಿಟಿ ಬೇಕು, ನಮಗೆ ಒಳ್ಳೆ ರೋಡ್ ಇರಬೇಕು, ಆಮೇಲೆ ಒಳ್ಳೆ ಈ ಥರ ಇನ್ಫ್ರಾಸ್ಟ್ರಕ್ಚರ್ ಆಗಬೇಕು, ಹಾಸ್ಪಿಟಲು, ಗೌರ್ಮೆಂಟ್ ಸ್ಕೂಲು, ಇದೆಲ್ಲ ಇದ್ರೆ ನಮ್ಮ ಮೈಂಡಲ್ಲಿ ನಾನು ಆ ಪಾರ್ಟಿ ಈ ಪಾರ್ಟಿ, ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳ್ತಾರಲ್ಲ, ಅದು ಫ್ರೀಡಮ್ ಆಫ್ ಸ್ಪೀಚ್ ಮಾತಾಡಬೇಕು, ಹಿಂಗೆ ಅದು ಯಾವುದು ನಮ್ಮ ಮೈಂಡಲ್ಲಿ ಬರಲ್ಲ. ಸೊ ದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ. ಇನ್ನೊಂದೇನಂದ್ರೆ, ನಮ್ದು ಪ್ರಾಬ್ಲಮ್ ಅಂದ್ರೆ, ನಾವೆಲ್ಲದಕ್ಕೂ ಪಾಕಿಸ್ತಾನ ಕಂಪೇರ್ ಮಾಡ್ತೀವಿ. ಕ್ರಿಕೆಟ್ ಮ್ಯಾಚಲ್ಲಿ ಇಂಡಿಯಾ ಗೆತ್ತಾ ಸಾಕು ಬಿಡಪ್ಪ, ಸಾಕು, ಪಾಕಿಸ್ತಾನ ಸೋತ್ರಲ್ಲ ಸಾಕು, ಅಷ್ಟೇ ಖುಷಿ ನಮಗೆ ಅಂತ ಯಾವಾಗಲೂ ಪಾಕಿಸ್ತಾನ GDP ಪಾಕಿಸ್ತಾನ ಕಂಪೇರ್ ಮಾಡ್ತೀವಿ. ಪ್ರತಿಯೊಂದಕ್ಕೂ ಅದಕ್ಕೆ ಕಂಪೇರ್ ಮಾಡ್ತೀವಿ ನಾವು. ಆ ದೇಶ ಕಂಪ್ಯಾರಿಸನ್ ಮಾಡಕ್ಕೆ ಲಾಯಕೇ ಇಲ್ಲ, ಅದನ್ನ ಮಾಡಲೇಬಾರ್ದು ನಾವು. ಸೊ ನಾವು ಮುಂದೆ ಹೊರದಿದ್ದ ದೇಶ, ಯಾವ ದೇಶ ಮುಂದೆ ಹೊರದಲ್ಲ ಅದಕ್ಕೆ ಕಾಂಪಿಟೇಟಿವ್ ಕೊಡ್ಬೇಕು ನಾವು. ಮಾಡಿದ್ರೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ದೇಶದಲ್ಲಿ ಮಧ್ಯ ಪ್ರಾಬ್ಲಮ್ ಅಂದ್ರೆ ಭ್ರಷ್ಟಾಚಾರ. ನೋಡಿ, ಅದನ್ನ ಎಲ್ಲದರಲ್ಲೂ ನಾವು ಭ್ರಷ್ಟಾಚಾರ ತಂದ್ಬಿಡ್ತೀವಿ. ಆಮೇಲೆ ನಮ್ದು ಕಲ್ಚರ್ ಅಂದ್ರೆ ಎಂತ ಬ್ಯೂಟಿಫುಲ್ ಕಲ್ಚರ್ ಗೊತ್ತಾ, ಅದು ನಮ್ದು ಇಂಡಿಯನ್ ಕಲ್ಚರು. ಬಟ್ ಆ ಕಲ್ಚರ್ ಹಾಳು ಮಾಡ್ತಾ ಇರೋದೇ ಭ್ರಷ್ಟಾಚಾರ. ಸೊ ನಾವು ಭ್ರಷ್ಟಾಚಾರನ ದೂರ ಇಟ್ಬಿಟ್ಟು ಮುಂದೆ ಹೊರದ್ರೆ ನಮ್ಮ ದೇಶ ಅಲ್ಟಿಮೇಟ್ ಆಗುತ್ತೆ ರೀ. ಫುಲ್ ಡ್ರೈನೇಜ್ ಇದು, ಮೋರಿ ವಾಟರ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಇದನ್ನ ನೋಡಿ, ಇಲ್ಲೆಲ್ಲ ಮೀನುಗಳು ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಕಡೆ ತೋರಿಸ್ತೀನಿ ನೋಡಿ.
ನೋಡಿ 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 ಡ್ರೈನೇಜ್ ವಾಟರ್ ಫಿಲ್ಟರ್ ಮಾಡಿ ಮೇಲೆ ಬಿಟ್ಟರು. ಡ್ರೈನೇಜ್ ವಾಟರ್ ಫಿಲ್ಟರ್ ಮಾಡಿ ಮೇಲ್ ಬಿಟ್ಟಿದ್ದಾರೆ ನೋಡಿ. ಟೂರಿಸ್ಟ್ ಪ್ಲೇಸ್ ಡ್ರೈನೇಜ್ ಇದು ಡ್ರೈನೇಜ್ ವಾಟರ್ ಹತ್ರ ಟೂರಿಸ್ಟ್ ಪ್ಲೇಸ್ ಮಾಡಿದ್ದಾರೆ ನೋಡಿ. ಸುಂದರವಾದ ಕಲ್ಪನೆಗಳಿರ್ಬೇಕು ಅನ್ನೋದು ಇದಕ್ಕೋಸ್ಕರ. ಯಾಕಂದ್ರೆ ನಮ್ಮಲ್ಲಿ ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟಿದೆ, ನಮ್ಮ ದೇಶ ಆಗಲ್ಲ, ಅಲ್ಲೆಲ್ಲ ಕಡಿಮೆ ಜನ ಇದ್ದಾರೆ, ಜನಸಂಖ್ಯೆ ಕಡಿಮೆ ಇದ್ದಾರೆ, ಏನೋ ಒಂದು ರೀಸನ್ ಕೊಡ್ತಾ ಇರ್ತೀವಿ. ಖಂಡಿತ ಆಗುತ್ತೆ. ನಾವು ನೀವೆಲ್ಲ ಮನಸ್ಸು ಮಾಡಬೇಕು ನಮ್ಮ ಫ್ಯೂಚರ್ ಜನರೇಷನ್ಗೋಸ್ಕರ. ಈ ತರ ಒಂದು ನೋಡಿ, ಈ ತರ ಒಂದು ಅದ್ಭುತವಾದಂತ ಒಂದು ಹಳೆ ಬಿಲ್ಡಿಂಗ್ ಏನು ನೋಡಿ, ಹಳೆ ಬಿಲ್ಡಿಂಗ್ ನೋಡಿ, 150 ವರ್ಷದ ಬಿಲ್ಡಿಂಗ್ ಮೇಂಟೈನ್ ಮಾಡಿ 150 ವರ್ಷದ ಬಿಲ್ಡಿಂಗ್ ನೋಡಿ. ಅದನ್ನ ಮೇಂಟೈನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ದು 1000 ವರ್ಷದ ಕೋಟೆ ಇರುತ್ತೆ, ನಾವು ಮೇಂಟೈನ್ ಮಾಡಲ್ಲ. ನೋಡಿ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದನ್ನೇ ಹೇಳಿದ್ದು ನಾವು ಆಕ್ಚುಲಿ ಹೇಳ್ತಿರೋದು. ಈ ಮೈಕ್ರೋ ಲೆವೆಲ್ ಮ್ಯಾನೇಜ್ಮೆಂಟ್ ಬಂದ್ರೆ ಏನ್ ಹೇಳಿ, ದೊಡ್ಡ ದೊಡ್ಡ ಮಾತುಗಳಾಡ್ಬಿಟ್ಟು ನಾವು ಏನೋ ಏನೋ ಅಲ್ಲಿ ಅಷ್ಟು ದೊಡ್ಡ ಪ್ರಾಜೆಕ್ಟ್, ಇಷ್ಟು ದೊಡ್ಡ ಪ್ರಾಜೆಕ್ಟ್, ಆ ಪಾಲಿಸಿ ಈ ಪಾಲಿಸಿ ಅಂತ. ಆಕ್ಚುಲಿ ನಾವು ಅದನ್ನೇ ಹೇಳ್ತಿರೋದು. ಡೈರೆಕ್ಟ್ ಆಗಿ ಒಂದೊಂದು ವಾರ್ಡ್ಗೆ, ಒಂದೊಂದು ಹಳ್ಳಿಗೆ ದುಡ್ಡು ಬಂದು ಅಲ್ಲಿ ಟ್ರಾನ್ಸ್ಪರೆನ್ಸಿ ತರುವಂತ ಒಂದು ಸಿಸ್ಟಮ್ ಬಂದ್ರೆ, ಜನಗಳನ್ನ ಇನ್ವಾಲ್ವ್ ಮಾಡಿಕೊಂಡು ಗವರ್ನಮೆಂಟು ಏನೋ ಅಧಿಕಾರಿಗಳು ಪ್ಲಸ್ ಏನ್ ಹೇಳಿ ನಮ್ಮ ರೆಪ್ರೆಸೆಂಟೇಟಿವ್ ಎಲ್ಲ ಸೇರಿ ವರ್ಕ್ ಮಾಡಿದ್ರೆ ಪಾಸಿಟಿವ್ ಆಗಿ ಖಂಡಿತ ನಾವು ಮಾಡ್ಬೋದು. ಈ ತರ 5-10 ವರ್ಷದಲ್ಲಿ ಅದ್ಭುತವಾದಂತ ದೇಶ ಮಾಡ್ಬೋದು. ನಿಮ್ ಕೈಲಿದೆ. ಓಕೆನಾ? ಚಿಕ್ಕ ದೇಶ ಮಲೇಷ್ಯಾ ಇದು, ತುಂಬಾ ಚಿಕ್ಕ ದೇಶ. 3 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶದಲ್ಲಿ ಒಂದು ಮಣ್ಣು ನೋಡ್ಬೇಕು ಅಂದ್ರೆ ಸಿಗಲ್ಲ, ಒಂದು ಪೇಪರ್ ಹಾಕ್ಬೇಕಂತ ನಾವೇ ಯೋಚನೆ ಮಾಡ್ತೀವಿ. ನಾನು ಉಪ್ಪಿ ಸರ್ ಹೇಳಿದೆ, ಏನ್ ಸರ್ ನಮ್ಮ ಜನ ಸರಿಗಿಲ್ಲ ಅಂದ್ರು. ಜನನ ಬೈಬೇಡ್ರಿ, ನಾವು ಸೆಟ್ ಈ ತರ ಮಾಡ್ಕೊಟ್ರೆ ಜನ ಅವಾಗ ಹಾಕಲ್ಲ ಅಂತಿದ್ರು. ಜನ ನಾವ್ ಯಾವ್ದೇ ಕಾರಣಕ್ಕೆ ಬೈಬಾರ್ದು ಏನಂತೀರಾ ಅಲ್ವಾ? ನಮ್ ಜನನು ಚೆನ್ನಾಗಿದ್ರೆ ಚೆನ್ನಾಗಿ. ನೋಡಿ ಇಲ್ಲಿ ರಚಿತಾ ಅವರು ಎಲ್ಲರೂ ಹಾಯ್ ಅಂಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ ದೇಶನ ಹಿಂಗ ಆಗ್ಬೇಕು ಅನ್ಸುತ್ತಲ್ವಾ? ಖಂಡಿತವಾಗ್ಲು ನಮ್ ದೇಶ ಇಷ್ಟು ಕ್ಲೀನ್ ಆಗಿ ಆಗ್ಲೇಬೇಕು, ಹಾಗೆ ಆಗತ್ತೆ ಒಂದ್ ಫೈನ್ ಡೇ. ಸೊ ಎಲ್ರಿಗೂ ಪೊಲಿಟಿಕಲಿ ಅವೇರ್ನೆಸ್ ಬೇಕು. ಪೊಲಿಟಿಕ್ಸ್ ನಮ್ಗೆ ಸಂಬಂಧ ಇಲ್ಲ ಅಂದ್ರೆ ಆಗಲ್ಲ. ಹೌದು ಹೌದು ಅಲ್ವಾ? ಡೆಫಿನೆಟ್ಲಿ ಫಸ್ಟ್ ಅವರ ಮನೆ ರೋಡ್ ನ ಸ್ವಚ್ಛವಾಗಿ ಮಾಡ್ಕೊಂಡ್ ಬಂದ್ರೆ ಪ್ರಾಬಬ್ಲಿ ಇಡೀ ದೇಶ ಸ್ವಚ್ಛ. ಯಾರು ಮಾಡ್ಬೇಕು? ಜನ ಪ್ಲಸ್ ರೆಪ್ರೆಸೆಂಟೇಟಿವ್ ಎಲ್ಲ ಸೇರಿ ಮಾಡ್ಬೇಕು. ಬರೀ ಜನನೂ ಮಾಡಕ್ ಆಗಲ್ಲ ಪಾಪ, ಅಲ್ವಾ? ನಾವೆಲ್ಲ ಸೇರಿ ಮಾಡ್ಬೇಕು. ಖಂಡಿತ ಪಾಸಿಟಿವ್ ಆಗಿರೋಣ. ಇಲ್ಲಿ ಒಂದು ಇವ್ರ ಹತ್ರ ಲೆಟರ್ ಇದೆ ನೋಡಿ. ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಹೇಗಿರುತ್ತೆ ಅನ್ನೋದು ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲಿ ಯಾವ ತರ ಇರುತ್ತೆ ಅಂತ ನೋಡಿ. ಇದೇ ಲೆಟರ್ ನೋಡಿ. ಹೇಳಪ್ಪ. ಇದು ಉಪೇಂದ್ರ ಅವ್ರು ತೋರಿಸ್ತಾ ಇರೋ ಲೆಟರ್ ಯಾವುದು ಅಂದ್ರೆ, ಇದು ಡಾನ್ ಹಫೈನ್ಸ್ ಅಂತ ಇಲ್ಲಿ ಹೆಸರು ಕಾಣುತ್ತೆ ನೋಡಿ. ಅದರಲ್ಲಿ ನೋಡಿದ್ರೆ ಅವರು ನಮ್ಮ ರೆಪ್ರೆಸೆಂಟೇಟಿವ್, ಅಂದ್ರೆ ನಮ್ಮ MLA ತರ ಇಲ್ಲಿ ಅವರು ಟೆಕ್ಸಸ್ಗೆ ರೆಪ್ರೆಸೆಂಟೇಟಿವ್. ನಾವು ವಾಸ ಮಾಡೋ ಜಾಗಕ್ಕೆ ರೆಪ್ರೆಸೆಂಟೇಟಿವ್. ಅವರು ನನಗೆ 6 ತಿಂಗಳಿಗೆ ಒಂದ್ಸಲಿ ಈ ತರ ರಿಪೋರ್ಟ್ ಕಳಿಸ್ತಾರೆ. ಇದು ರಿಪೋರ್ಟ್ ಇದೆ ಅವ್ರದ್ದು, ಪ್ರೋಗ್ರೆಸ್ ರಿಪೋರ್ಟ್. ಏನು ಅಂತಂದ್ರೆ ಇಲ್ಲಿ ನೋಡಿ, ಕ್ಯಾಪಿಟಲ್ ಅಪ್ಡೇಟ್ ಅಂತ ಇದೆಯಲ್ಲ, ಅಲ್ಲಿ ಏನೇನು ನಡೀತು ಆ ಕ್ಯಾಪಿಟಲ್ ಅಲ್ಲಿ ಲೆಜಿಸ್ಲೇಟಿವ್ ಸೆಷನ್ ಅಲ್ಲಿ ಏನೇನು ವಿಷಯಗಳು ಇಂಪಾರ್ಟೆನ್ಸ್ ಇದೆ, ಅದು ನಮ್ಮ ಜಾಗಕ್ಕೆ ಹೇಗಾಗತ್ತೆ ಅಂತ. ಅಂದ್ರೆ ಇವಾಗ ಡ್ಯಾಲಸ್ ನಗರದಲ್ಲಿ ಏನೇನು ಆಗ್ಬೇಕು, ಏನೇನು ಕೊರತೆ ಇದೆ, ಸೇಫ್ಟಿ ಅಥವಾ ಮಕ್ಕಳ ಸೇಫ್ಟಿ, ಪ್ರೊಟೆಕ್ಷನ್ನು ಮತ್ತೆ ಎಜುಕೇಶನ್ನು, ಅದಕ್ಕೆಲ್ಲ ಇಂಪಾರ್ಟೆನ್ಸ್ ಅಲ್ಲಿ ಪ್ರತಿಯೊಂದು ವಿಷಯಕ್ಕೆ, ನಮಗೆ ಇಂಪಾರ್ಟೆಂಟ್ ಇರೋ ವಿಷಯಕ್ಕೆ ಇವರು ಏನ್ ಮಾಡ್ತಾ ಇದ್ದಾರೆ, ಲೆಜಿಸ್ಲೇಷನ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇವರು ನಮ್ಮ ಪರವಾಗಿ ಯಾವ ರೀತಿ ಮಾತಾಡ್ತಿದ್ದಾರೆ, ಮತ್ತೆ ನಮಗೇನಾರ ಇದರಲ್ಲಿ ಕ್ವಶನ್ಸ್ ಬಂದ್ರೆ, ಅಂದ್ರೆ ನಮಗೆ ಅವ್ರು ಹೇಳ್ತಾ ಇರೋದು ಸರಿ ಇಲ್ಲ ಅನ್ಸಿದ್ರೆ ನನ್ನ ಹತ್ರ ಬಂದು ಮಾತಾಡಿ ಅಂತ ಒಂದು ಲೆಟರ್ ಕಳಿಸ್ತಾರೆ. ಪ್ರತಿ 6 ತಿಂಗಳು ಒಂದ್ಸಲಿ ಬರುತ್ತೆ. ಪ್ರತಿ 6 ಮಂತ್ಸ್ ನಾವು ಹೋಗಿ, ಇವಾಗ ನಮ್ಗೇನೋ ಇದ್ರಲ್ಲಿ ಓದಿದ್ದು ಇಷ್ಟ ಆಗ್ಲಿಲ್ಲ ಅಂದ್ರೆ, ಅವ್ರ ಮನಸ್ಸಲ್ಲಿ ಇರೋದು ನಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ, ಅವ್ರ ಆಫೀಸಲ್ಲಿ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ಬೋದು. ಹೋಗಿ ಅವ್ರ ಹತ್ರ ಮಾತಾಡಿ, ಈ ತರ ಇಷ್ಟ ಆಗ್ತಾ ಇಲ್ಲ, ನೀವು ಈ ತರ ಮಾಡೋದ್ರಿಂದ ಹಿಂಗ ಆಗ್ಬೋದು ಅಂತ ಅವ್ರಿಗೆ ಹೇಳಿದ್ರೆ, ಅವ್ರು ಅದನ್ನ ಯೋಚನೆ ಮಾಡಿ ಅನಲೈಸ್ ಮಾಡಿ ಕೊನೆಯಲ್ಲಿ ಆನ್ಸರ್ ಮಾಡ್ತಾರೆ ಒಂದು. ಮತ್ತೆ ಅದಕ್ಕೆ ಚೇಂಜ್ ಮಾಡ್ಬೇಕು ಅಂದ್ರೆ ಚೇಂಜ್ ಆಗ್ತಾರೆ. ನಾನು ಸ್ವತಃ ನೋಡಿದ್ದೀನಿ. ಇವಾಗ ಅವ್ರು ಏನೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ, ಅದು ಒಂದು 4-5 ಜನಕ್ಕೆ ಸರಿ ಹೋಗ್ಲಿಲ್ಲ, 4-5 ಜನ ಹೋಗಿ ಅದು ಸರಿ ಹೋಗಿಲ್ಲ ಅಂತ ಹೇಳ್ತಾ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಓ ಇದೇನೋ ಸರಿ ಇಲ್ಲ, ಒಂದು ಸ್ವಲ್ಪ ಯೋಚನೆ ಮಾಡಿ ತಿರ್ಗಾ ರೀಥಿಂಕ್ ಮಾಡಿ ತಿರ್ಗಾ ಅವರು ಹೋಗಿ ಅಲ್ಲಿ ಲೆಜಿಸ್ಲೇಟಿವ್ ಸೆಷನ್ ಅಲ್ಲಿ ನೋಡಿ. ಅದಕ್ಕೆ ಇದ್ರ ರಿಸಲ್ಟ್ ಹೆಂಗಿದೆ ನೋಡಿ, ಬನ್ನಿ ತೋರಿಸ್ತೀನಿ. ಇದ್ರ ರಿಸಲ್ಟ್ ನೋಡಿ, ಓಪನ್ ಮಾಡಿ. ಇದು ರಿವರ್ಸ್ ನೋಡಿ. ಮಳೆ ಬರ್ತಾ ಇದೆ ನೋಡಿ. ನೋಡಿ ಹೆಂಗಿದೆ ಈ ಮನೆ, ರೆಸಿಡೆನ್ಷಿಯಲ್ ಏರಿಯಾ ನೋಡಿ. ಎಲ್ಲ ಕಡೆ ಗ್ರೀನು ನೋಡಿ, ಹೇಗಿದೆ ನೋಡಿ. ಇದು ಫುಲ್ಲು ಮಳೆ ಇಲ್ಲ ಅಂದಿದ್ರೆ ಹೊರಗಡೆ ಕರ್ಕೊಂಡೋಗಿ ತೋರಿಸ್ತಿದ್ದೆ ನೋಡಿ. ಈ ಥರ ಇದೆ ನೋಡಿ. ಓಕೆ, ನೀವು ಮಾಡೋದ್ರ ಮೇಲೆ ತುಂಬ ಪರಿಣಾಮಕಾರಿಯಾಗಿರುತ್ತೆ. ಯಾಕಂದರೆ ಪ್ರಜೆಗಳು ಇದ್ರ ಬಗ್ಗೆ ಮಾತಾಡಿದಷ್ಟು ನೀವು ಅನ್ಕೊಂಬೇಡಿ ಏನೋ ನಾವು ಹೇಳಿದ್ರೆ ಯಾರು ಕೇಳ್ತಾರೆ ಅಂತ. ಹಾಗಲ್ಲ, ನೀವು ಹೇಳೋದೇ ಜಾಸ್ತಿ ಪರಿಣಾಮಕಾರಿ ಆಗೋದು.
ನಾವು ಹೇಳ್ತಿರೋದು ನೀವೇ ಬನ್ನಿ ಇಲ್ಲಿ ಕೆಲಸ ಮಾಡಿ, ಇಲ್ಲಿ ನೀವೇ ಅಧಿಕಾರ ಕೈಗೆ ತಗೊಳ್ಳಿ ಅಂತ ಹೇಳ್ತಾ ಇರೋದು. ಜನಗಳೇ ಅಧಿಕಾರ ಕೈಗೆ ತಗೊಳ್ಳಿ ಅಂತ ಹೇಳ್ತಿರೋದು. ಅದು ಬದಲಾವಣೆ ಅಂದ್ರೆ. ಸ್ಟ್ರಕ್ಚರ್, ಒಂದು ಕಾರ್ಯಕರ್ತರು, ಒಂದು ಇದು ಬೇಡ ಅಂದ್ರೆ ಅದು ಬರೀ ಒಂದು ಪಕ್ಷವಾಗಿ ನಾವು ಬೇರೆ ಪಕ್ಷಗಳಿಂದ ನಾವು ಬೇರೆ ತರ ಮಾಡ್ತೀವಿ ಅನ್ನೋದಲ್ಲ. ಇದು ಜನಗಳ ಪಕ್ಷ, ಎಲ್ಲಾ ಪ್ರಜೆಗಳಿಗೂ ಇದು ಕರೆಕ್ಟ್ ಅನ್ಸಿದವ್ರೆಲ್ಲ ಇದ್ರ ಜೊತೆ ಮೂವ್ ಆಗ್ಬೋದು. ಮತ್ತಿದೊಂದು ಸಂಘ ಆಗ್ಲಿ, ಇದೊಂದು ಪಕ್ಷ ಆಗ್ಲಿ ಆಗಬಾರ್ದು, ಒಂದು ಸಂಘಟನೆ ಆಗಬಾರ್ದು ಅನ್ನೋಕ್ಕೋಸ್ಕರ ಮಾಡ್ತಿರೋದು. ಪ್ರಜೆಗಳೇ ಮುಖ್ಯ ಇಲ್ಲಿ. ಯಾವ ಪಕ್ಷದವ್ರು ಬೇಕಾದ್ರೂ ಇದು ಸರಿ ಅನ್ಸಿದ್ರೆ ನಮ್ಮ ಮುಂದಿನ ಜೀವನ ಬದಲಾವಣೆ, ಇದು ಒಂದು ಚೇಂಜಸ್ ತರುತ್ತೆ. ಒಂದು ಹೆಲ್ತ್ ಅಲ್ಲಿ, ಎಜುಕೇಶನ್ ಒಂದು ಅದ್ಭುತವಾದ ಬದಲಾವಣೆ ತರುತ್ತೆ. ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ತರುತ್ತೆ ಅನ್ನೋರೆಲ್ಲ ಪ್ರಯತ್ನ ಪಡ್ಬೋದು. ಈಗಿರೋ ಸಿಸ್ಟಮ್ ಅಲ್ಲಿ ಸರಿ ಇಲ್ಲ ಅನ್ಸಿದವರೆಲ್ಲ ಇದಕ್ಕೆ ಸಪೋರ್ಟ್ ಮಾಡ್ಬೋದು, ಬರ್ಬೋದು, ಸಪೋರ್ಟ್ ಮಾಡ್ಬೋದು. ಸೊ ನಮಗೆ ನೀವು ಸಜೆಸ್ಟ್ ಮಾಡ್ಬೋದು, ನೀವೇ ಬಂದು ಕೆಲಸ ಮಾಡ್ಬೋದು. ಆ ಥರ ಒಂದು ಮುಕ್ತವಾದ ವೇದಿಕೆ ಇದು. ಅದೇ ಪ್ರಜಾಕೀಯ.